ಧರಾವತಿ ಕಣಿವೆ ಜೀವ ಸಂಕುಲ ಆಪತ್ತಿಗೆ ಸಿಲುಕಿದೆ. ಶರಾವತಿ ನದಿಗೆ ಪಂಪ್ ಸ್ಟೋರೇಜ್ ಭೂಗರ್ಭ ಯೋಜನೆ ನಿರ್ಮಿಸದಂತೆ ಲಕ್ಷ ಒತ್ತಾಯ. ಲಕ್ಷ ಆಂದೋಲನದ ಆಶ್ರಯದಲ್ಲಿ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಸಹಕಾರದಲ್ಲಿ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗಳ ನದಿ ಮೂಲಗಳಿಗೆ ಭೇಟಿ, ಸಮೀಕ್ಷೆ ಸ್ಥಳದಲ್ಲಿ ಸಮಾಲೋಚನೆ 2 ದಿನಗಳ ಕಾಲ ನಡೆಯಿತು. ಯಲ್ಲಾಪುರ, ಶಿರ್ಸಿ, ಸಿದ್ದಾಪುರ, ಸೊರಬ, ಸಾಗರ, ಹೊಸನಗರ, ತೀರ್ಥಹಳ್ಳಿ ಹಾಗೂ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಜೀವ ವೈವಿಧ್ಯ ಸಮಿತಿಗಳು ಸಕ್ರಿಯವಾಗಿ ಪಾಲ್ಗೊಂಡವು. ಪರಿಸರ ತಜ್ಞರು ಮತ್ತು ಕಾರ್ಯಕರ್ತರು, ಗ್ರಾಮ ನಾಗರಿಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಜಾಥಾದಲ್ಲಿ ಭಾಗವಹಿಸಿದರು. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನದ ಅಂಗವಾಗಿ ರಾಜ್ಯ ಮಟ್ಟದಲ್ಲಿ ನಡೆದ ಜಾಥಾ ಇದಾಗಿದ್ದು, ಪಶ್ಚಿಮ ಘಟ್ಟದಲ್ಲಿ ಜೀವ ವೈವಿಧ್ಯ ಜಾಗೃತಿ ಜಾಥಾ, ತಳಮಟ್ಟದ ಸಮಾಲೋಚನೆ ಸಭೆಗಳು ನಡೆದವು. ಮೇ 2ರ ಬೆಳಗ್ಗೆ 9ರಿಂದ ಮೇ 22ರ ರಾತ್ರಿ 8 ಗಂಟೆಯವರೆಗೆ ನಿರಂತರವಾಗಿ 2 ಜಿಲ್ಲೆಗಳ 13 ಸ್ಥಳಗಳಲ್ಲಿ 8 ನದಿಗಳ ಮೂಲಗಳಿಗೆ ಭೇಟಿ, ಸಮೀಕ್ಷೆ ಸಭೆ ನಡೆಸಲಾಯಿತು. ಭಗವಂತನ ನಾಮಸ್ಮರಣೆ ನಿರಂತರವಾಗಿರಲಿ. ಕಲ್ಗದ್ದಿಯ ಶ್ರೀ ನಾಟ್ಯವಿನಾಯಕ ದೇವಸ್ಥಾನದಲ್ಲಿ ಸಾಮೂಹಿಕ ಸಹಸ್ರ ಶ್ರೀ ಸತ್ಯಗಣಪತಿ ಕಥೆ. ಭಗವಂತನ ಸ್ಮರಣೆಯಿಂದ ಎಲ್ಲಾ ಕಷ್ಟಗಳು ದೂರವಾಗಲಿದೆ ಎಂದು ಅನಂತ ಶ್ರೀ ವಿಭೂಷಿತ ಕುಂಡಲಿನಿ ಜ್ಞಾನಯೋಗಿ ಅವಧೂತ ಪೀಠಾಧೀಶ್ವರ ಸದ್ಗುರು ಎಚ್ ಸ್ವಾಮಿ ಆತ್ಮಾನಂದ ಸರಸ್ವತಿ ಮಹಾರಾಜ ದಂಡಿ ಎಂದು ನುಡಿದರು. ತಾಲೂಕಿನ ಶ್ರೀ ಕ್ಷೇತ್ರ ಕಲ್ಗದ್ದಿಯ ಶ್ರೀ ನಾಟ್ಯವಿನಾಯಕ ದೇವಸ್ಥಾನದಲ್ಲಿ ಭಾನುವಾರ ನಡೆದ ಸಾಮೂಹಿಕ ಸಹಸ್ರ ಶ್ರೀ ಸತ್ಯಗಣಪತಿ ಕಥೆ, ಸಹಸ್ರ ಗಣಪತಿ ಉಪನಿಷತ್ ಪಾರಾಯಣದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರನ್ನು ಗೌರವಿಸಿ ಆಶೀರ್ವಚನ ನುಡಿದರು. ಭಗವಂತನಲ್ಲಿ ಭಕ್ತಿ ಸಮರ್ಪಿಸಿದರೆ ಅವನ ಆಶೀರ್ವಾದ, ಅನುಗ್ರಹ ಲಭಿಸುತ್ತದೆ. ಎಲ್ಲಾ ಕಾರ್ಯದಲ್ಲೂ ಶ್ರದ್ಧೆಯಿಂದ ಕೆಲಸ ಮಾಡಬೇಕು, ಆಗ ಯಶಸ್ಸಾಗುತ್ತದೆ. ಭಗವಂತನ ನಾಮ ಸ್ಮರಣೆ ನಿರಂತರವಾಗಿ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಧಾರವಾಡ ಹಾಲು ಒಕ್ಕೂಟದ ಕಲ್ಯಾಣ ಸಂಘದ ಅಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆ ಕೇಶಿನ್ಮನೆ, ಸಾಮಾಜಿಕ ಕಾರ್ಯಕರ್ತ ಎಸ್.ಕೆ. ಭಾಗವತ್ ಇದ್ದರು. ಗಣಪತಿ ಗುಂಜುಗೌಡ ನಿರ್ವಹಿಸಿದರು. ರಶ್ಮಿ ಹೆಗಡೆ ವಂದಿಸಿದರು. ಬೆಳಿಗ್ಗೆಯಿಂದ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು. ಕಲಾಭಿಷೇಕ, ಗಣಹವನ, ಸಂಕಷ್ಟಹರ ರಥೋತ್ಸವ, ಮಹಾಮಂಗಳಾರತಿ ಬಳಿಕ ಪ್ರಸಾದ ಭೋಜನ ವಿತರಿಸಲಾಯಿತು. ಇತಿಹಾಸಕಾರರ ಅಧ್ಯಯನದಿಂದ ಜೀವನ ಸ್ಫೂರ್ತಿ, ಪ್ರಾಚಾರ್ಯೆ ದಾಕ್ಷಾಯಿಣಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ಇತಿಹಾಸ ವಿಭಾಗ ಮತ್ತು ಐಕ್ಯೂಎಸಿ ಅಡಿಯಲ್ಲಿ ಇತಿಹಾಸದ ಮಹತ್ವ ಮತ್ತು ಸಂಶೋಧನೆಯ ಅವಕಾಶಗಳ ಕುರಿತು 1 ದಿನದ ಕಾರ್ಯಾಗಾರ ನಡೆಯಿತು. ಪ್ರಾಚಾರ್ಯ ಡಾ. ಟಿ.ಎಸ್. ಹಳೆಮನಿ ಮಾತನಾಡಿ, ಇತಿಹಾಸ ಸಂಶೋಧನೆಯಲ್ಲಿ ವಿಪುಲ ಅವಕಾಶಗಳಿದ್ದು ಅವುಗಳನ್ನು ವಿದ್ಯಾರ್ಥಿಗಳು ಸಮರ್ಪಕವಾಗಿ ಬಳಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಂತೆ ಕರೆ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯೆ ಡಾ. ದಾಕ್ಷಾಯಿಣಿ ಜಿ ಮಾತನಾಡಿ, ಇತಿಹಾಸದಲ್ಲಿನ ವ್ಯಕ್ತಿಗಳ ವ್ಯಕ್ತಿತ್ವದ ಅಧ್ಯಯನದಿಂದ ನಮ್ಮ ಜೀವನಕ್ಕೆ ಸ್ಫೂರ್ತಿ ಸಿಗಲಿದೆ. ಯಾರೆಲ್ಲ ತಮಗಾಗಿ ಬದುಕದೆ ದೇಶಕ್ಕಾಗಿ, ಸಮಾಜಕ್ಕಾಗಿ, ಇತಿಹಾಸದ ಸಮಸ್ತ ಜೀವಿಗಳಿಗಾಗಿ ಬದುಕಿ ತ್ಯಾಗ ಮಾಡಿದ್ದಾರೋ ಅಂತವರು ಇತಿಹಾಸದಲ್ಲಿ ದಾಖಲಾಗುತ್ತಾರೆ. ಅವರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡುವುದರಿಂದ ನಮ್ಮ ಜೀವನದ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಈ ಕಾರ್ಯಾಗಾರ ಆ ನಿಟ್ಟಿನಲ್ಲಿ ಬೆಳಕು ಚೆಲ್ಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕುಮಾರಿ ಉಮಾಪತಿ ಸಂಗಡಿಗರು ಪ್ರಾರ್ಥಿಸಿದರು. ಸಂಚಾಲಕ ಡಾ. ಲೋಕೇಶ್ ಎಸ್ ಸ್ವಾಗತಿಸಿದರು. ಕವಿತಾ ನಾಯ್ಕ್ ನಿರೂಪಿಸಿದರು. ಶಾಂತಲಾ ನಾಯ್ಕ್ ವಂದಿಸಿದರು. ಆತ್ಮೀಯ ಗ್ರಾಹಕ ಬಂಧುಗಳಿಗೆ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್ ತನ್ನ 2ನೇ ವಾರ್ಷಿಕೋತ್ಸವ ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಮೆಚ್ಚುಗೆ, ಸ್ನೇಹ, ಸಹಕಾರವನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತೇವೆ. ಸದಾ ತಮ್ಮ ನೆಚ್ಚಿನ ಹೋಟೆಲ್ ಆಗಿ ಮುಂದುವರಿಯಲು ಇದೇ ರೀತಿ ಸ್ನೇಹ ಸಹಕಾರವನ್ನು ಬಯಸುತ್ತೇವೆ. ಸದಾ ತಮ್ಮ ಸೇವೆಯಲ್ಲಿ ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್. ನಮ್ಮಲ್ಲಿ AC, ನಾನ್ AC ರೂಮ್ಗಳು, ಪ್ಯೂರ್ ವೆಜ್ ರೆಸ್ಟೋರೆಂಟ್, ನಾನ್ ವೆಜ್ ರೆಸ್ಟೋರೆಂಟ್, ಬ್ಯಾಂಕ್ವೆಟ್ ಹಾಲ್, ಸೆಮಿನಾರ್ ಹಾಲ್, ಕಾನ್ಫರೆನ್ಸ್ ಹಾಲ್ಗಳು ಲಭ್ಯ. ಒಮ್ಮೆ ಭೇಟಿ ನೀಡಿ. ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್, ಕಾಲೇಜ್ ರೋಡ್, ಶಿರಸಿ. ಮೊಬೈಲ್ ನಂಬರ್ 9008374077. 41 ವರ್ಷಗಳ ಕಾಲ ಪೋಸ್ಟ್ಮ್ಯಾನ್ ಆಗಿ ಸೇವೆ ಸಲ್ಲಿಸಿದ MG ಹೆಗಡೆ ತಟ್ಟಿಕೈ ಅವರಿಗೆ ಸನ್ಮಾನ. ಇತ್ತೀಚೆಗೆ ಸರಕುಳಿ ಅಂಚೆ ಕಚೇರಿಯಲ್ಲಿ ಸುದೀರ್ಘ 41 ವರ್ಷಗಳ ಕಾಲ ಪೋಸ್ಟ್ಮ್ಯಾನ್ ಆಗಿ ಸೇವೆ ಸಲ್ಲಿಸಿದ MG ಹೆಗಡೆ ತಟ್ಟಿಕೈ ಅವರಿಗೆ ಸರಕುಳಿ ಜಗದಂಬ ಪ್ರೌಢಶಾಲೆಯ ಸಭಾಭವನದಲ್ಲಿ ಆತ್ಮೀಯ ಸನ್ಮಾನ ನೀಡಲಾಯಿತು. ಈ ಭಾಗದ ಹಳೆ ವಿದ್ಯಾರ್ಥಿ ಸಂಘದ ಸರಕುಳಿ ಶಿಕ್ಷಣ ಸಮಿತಿ, ಗ್ರಾಮ ದೇವತೆ ಯುವಕ ಸಂಘ ಸರಕುಳಿ ಕೆರೆಗೆದ್ದೆ, ವಿಶ್ವೇಶ್ವರ ಯುವಕ ಸಂಘ ಉಂಬ್ಳೆಮನೆ ಬಿದ್ರಮನೆ ಹಾಗೂ ಹಾಲು ಉತ್ಪಾದಕರ ಸಂಘ ಸರಕುಳಿ ಈ ಸಂಘಟನೆಗಳ ನೇತೃತ್ವದಲ್ಲಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು.
ಅಧ್ಯಕ್ಷೀಯ ಸ್ಥಾನದಿಂದ ಮಾತನಾಡಿದ ಹಿರಿಯ ಸಮಾಜ ಸೇವಕ ಎಂವಿ ಭಟ್ ತಟ್ಟಿಕೈ ತಮ್ಮೂರಿನ ತಮ್ಮ ಎಂಜಿ ಹೆಗಡೆ ಅವರು ಅತ್ಯಂತ ಶ್ರದ್ಧೆಯಿಂದ ಅವರ ಕರ್ತವ್ಯ ಮೆರೆದುದನ್ನು ಶ್ಲಾಘಿಸಿ ಅವರ ನಿವೃತ್ತ ಜೀವನಕ್ಕೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ತ್ಯಾರಗಲ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಂಜಿ ಹೆಗಡೆ ಸ್ವಾಗತಿಸಿದರು. ಶೈಲಾ ಭಟ್, ರಾಜೇಶ್ವರಿ ಹೆಗಡೆ, ಸುಮಾ ವೆಂಕಟರಮಣ ಹೆಗಡೆ, ಶ್ಯಾಮಲಾ ಕೂರ್ಸೆ ಪ್ರಾರ್ಥಿಸಿದರು. ವಿಜಿ ಹೆಗಡೆ ಕೆರೆಗೆದ್ದೆ ನಿರ್ವಹಿಸಿದರು. ಶಿರಸಿಯ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನ್ ದಶಮಾನೋತ್ಸವ. ಇಲ್ಲಿನ ಫೋಟೋಗ್ರಾಫರ್ ಹಾಗೂ ವಿಡಿಯೋಗ್ರಾಫರ್ ಅಸೋಸಿಯೇಷನ್ ದಶಮಾನೋತ್ಸವದ ಪ್ರಯುಕ್ತ ನಗರದ ಕಮ್ಮತ್ತಿಗೆಯ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದ ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ನೆರವೇರಿಸಿದ ತಾಲೂಕಾ ಅಧ್ಯಕ್ಷ ರಾಜು ಕಾನ್ಸೂರ್ ಮಾತನಾಡಿ, ಇಂದಿನ ಯುವ ಜನತೆ ದೂರದರ್ಶನ ಹಾಗೂ ಮೊಬೈಲ್ನ ಅತಿಯಾದ ಬಳಕೆಯಿಂದ ನಮ್ಮ ಹೆಮ್ಮೆಯ ರಂಗಭೂಮಿ ಕಲೆಯು ನಶಿಸುತ್ತಿದೆ. ಆದರೂ ಕೆಲ ನಾಟ್ಯ ಸಂಘ ರಂಗಭೂಮಿ ಕಲೆ ಉಳಿಸಲು ಶ್ರಮಿಸುತ್ತಿದೆ. ಕಮ್ಮತ್ತಿಗೆಯ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘವು ರಾಜ್ಯ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ಶಿರಸಿಯ ವಿಕಾಸಾಶ್ರಮ ಮೈದಾನದಲ್ಲಿ ಕಳೆದ 90 ದಿನಗಳಿಂದ ಉತ್ತಮ ಪ್ರದರ್ಶನ ನೀಡುತ್ತಾ ಬಂದಿದೆ ಎಂದರು. ಈ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ್ ಭಟ್, ಸುಧೀರ್ ಶಾನ್ಬಾಗ್, ಸಂತೋಷ್ ಶಿರ್ಸಿಕರ್, ಜಗದೀಶ್ ಜೈವಂತ್ ಹಾಗೂ ಲತಾ ಸುಧೀರ್ ಶಾನ್ಬಾಗ್ ಉಪಸ್ಥಿತರಿದ್ದರು.